ಗುರುಗಳೇ ನಮಸ್ತೆ. ಇವತ್ತು ನಾವು ಈ ವರ್ತೂರ್ ಕಡೆ ಬಂದಿದ್ದೀವಿ. ಅಂದರೆ ಇಲ್ಲೊಂದು ಭೋಜನ ಶಾಲೆ ಅನ್ಬೋದು ಅಥವಾ ಭಂಡಾರ ಅನ್ಬೋದು. ನಿಮಗೆ 11 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಏನು ಬೈ? 11 ರೂಪಾಯಿ. 11 ರೂಪಾಯಿ ಅಷ್ಟೇ. ನೀವು ಬೆಂಗಳೂರಲ್ಲಿ ಎಲ್ಲೇ ಹೋಗಿ, ಈಗ ರೆಸ್ಟೋರೆಂಟ್ಗೆ ಹೋಗಿ 500-1000 ಖರ್ಚು ಮಾಡಬೇಕಾಗತ್ತೆ. ಬೀದಿ ಬದಿ ಪಕ್ಕ ಚಿಕ್ಕ ಅಂಗಡಿ ಇರುತ್ತಲ್ಲ, ಅಲ್ಲೋದ್ರೂ ಕೂಡ ಒಂದು ಅನ್ನ ಸಾಂಬಾರು ತಿಂದ್ರೆ 30 ರೂಪಾಯಿ ಕೊಡಬೇಕಾಗತ್ತೆ, ಅಥವಾ ಒಂದು ಹೊಟ್ಟೆ ತುಂಬ ಊಟ ಮಾಡ್ತಿದ್ರೆ 60 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಬಟ್ ಇವರು 11 ರೂಪಾಯಿಗೆ ಪ್ಲೇಟ್ ಮೀಲ್ಸ್ ಅಲ್ಲ, ಫುಲ್ ಮೀಲ್ಸ್, ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಇದು ಬಂದ್ಬಿಟ್ಟು ಈ ವರ್ತೂರ್ ಇದೆಯಲ್ಲ, ವರ್ತೂರ್ ಹತ್ರ ಬಳೆಗೆರೆ ರೋಡ್ ಅಂತ, ಇದು ಬಳೆಗೆರೆ ರೋಡು. ಅಲ್ಲಿದೆ ಹನುಮಾನ್ ಜಿ ಕಿ ರಸೈ ಅಂತ. ಅಂದರೆ ಇವರು ಯಾವುದೇ ಸ್ವಾರ್ಥದಿಂದ ಮಾಡ್ತಲ್ಲ, ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ಒಳಗಡೆ ಹೋಗೋಣ, ಹೋಗ್ಬಿಟ್ಟು ಹೆಂಗಿದೆ, ಏನೇನು ಕೊಡ್ತಾರೆ ಊಟ ಎಲ್ಲ ನೋಡ್ಕೊಂಬರೋಣ. ಹಾಗೆ ಇದು ಊಟ ಅಲ್ಲ, ಪ್ರಸಾದ. ಪ್ರಸಾದ ಅಂದರೆ ಬಡವರಿಗೆ, ಕಷ್ಟದಲ್ಲಿರೋರಿಗೆ ಅನುಕೂಲ ಆಗಲಿ ಅಂತ ಈ ಕಪೂರ್ ಚಾರಿಟೇಬಲ್ ಟ್ರಸ್ಟ್ನಿಂದ ಮಾಡಿರೋದು. ಇದು ಒಳಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ. ಈಗ ಕೆಳಗಡೆಯಿಂದ ಮೇಲೆ ಬಂದ್ವಿ. ಇಲ್ಲಿ ಫಸ್ಟ್ ಇದು ಕೌಂಟ್ರ್ ಇದೆ. ಇಲ್ಲಿ ಬಂದು ನೀವು 11 ರೂಪಾಯಿ ಪೇ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಕ್ಯಾಶ್ ಇದ್ದರೆ ಕ್ಯಾಶು ಕೊಡ್ಬೋದು, ಇಲ್ಲಾಂದರೆ ಫೋನ್ಪೇ ಇದೆ, ಗೂಗಲ್ ಪೇ ಇದೆ. ಗೂಗಲ್ ಪೇ, ಫೋನ್ಪೇ ಮಾಡಿ ನೀವು ಕ್ಯಾಶ್ನ ಪೇ ಮಾಡ್ಬೋದು. ಅವಾಗ ಇವರೊಂದು ಇದು ಕೊಡ್ತಾರೆ, ಇಲ್ಲಿ ಬೈ ಇದು ಕೊಡ್ತೀರಲ್ಲ, ಈ ಥರದ್ದು ನೀವು ದುಡ್ಡು ಕೊಟ್ಟರೆ ಇದು ಕೊಡ್ತಾರೆ. ಇದನ್ನ ಇಸ್ಕೊಂಡು ಒಳಗಡೆ ಹೋದರೆ ನಿಮಗೆ ಊಟ ಕೊಡ್ತಾರೆ. ಇಲ್ಲಿ ಎಂಟ್ರಿ ಮಾಡ್ಕೋತಾರೆ. ಗುರುಗಳ ಇದು ಕಿಚನ್ನು. ಏನು ಹನುಮಾನ್ ಜಿ ರಸೈಗೆ ಅಡುಗೆ ಎಲ್ಲ ಇಲ್ಲೇ ರೆಡಿ ಮಾಡ್ತಾರೆ ನೋಡಿ. भाई फुल्का बोलते क्या, रोटी बोलते क्या? रोटी रोटी फुल्का ನೋಡಿ, ಪಟಾಪಟ್ ಅಂತ ಫುಲ್ಕಾ ರೆಡಿ ಮಾಡ್ತಾ ಇದ್ದಾರೆ. ಲಿಫ್ಟು आप किधर से भाई? सभी बिहार है, वेस्ट बंगाल है आप? बिहारी सब, बिहार झारखंड उस तरफ है. ठीक है ठीक. जय श्री राम. जय श्री राम. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಒಳಗಡೆ ಬಂದ್ವಿ. 11 ರೂಪಾಯಿ ಕೊಟ್ಟಿರ್ತೀವಲ್ಲ, ಅದು ಕೊಟ್ಟಿರ್ತಾರಲ್ಲ, ಕೊಟ್ಟ ತಕ್ಷಣ ಪ್ಲೇಟು, ಗ್ಲಾಸು ಮತ್ತು ಒಂದು ಸ್ಪೂನ್ ಕೊಡ್ತಾರೆ. ರೋಟಿ ಕೊಡ್ತಾರೆ ನೋಡಿ. ರೋಟಿ ಎಷ್ಟು ಬೈ? 1, 2, 4 ರೋಟಿ ಕೊಡ್ತಾರೆ. ಮತ್ತು ಪಲ್ಯ. 11 ರೂಪಾಯಿ ಏನು ಕೊಡ್ತೀವಿ ಅದು ಊಟಕ್ಕಲ್ಲ, ಅದು ಎಂಟ್ರಿ ಫೀಸ್ ಅಂತ. ಊಟ ಫ್ರೀ, ಎಂಟ್ರಿ ಫೀಸ್ ಅಂತ ಮಾತ್ರ 11 ರೂಪಾಯಿ ತೊಗೊಳ್ತಾರೆ. ಅವ್ರ ಪ್ರಕಾರ ಪ್ರಸಾದ ಫ್ರೀ, ಎಂಟ್ರಿ ಫೀಸ್ ಅಂತ 11 ರೂಪಾಯಿ ತೊಗೋತಾರಂತೆ. ಬಟ್ ಹೊಟ್ಟೆ ತುಂಬ ಊಟ ನೋಡಿ. 4 ರೋಟಿ, ಫುಲ್ ಮೀಲ್ಸು. ಹೆಂಗಿದೆ ಬೈ ಟೇಸ್ಟು? ಚೆನ್ನಾಗಿದೆ. 11 ರೂಪಾಯಿ ಸೋ ವರ್ತ್ ಇಟ್. ಇನ್ನೊಂದು ಪ್ರಸಾದದ ಬಗ್ಗೆ ಮಾತಾಡೋಂಗಿಲ್ಲ. ಪ್ರಸಾದ ಅಂದರೆ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಈ ಚಪಾತಿ ಜೊತೆಗೆ ಪಲ್ಯ ಕೊಡ್ತಾರೆ, ಆಲೂಗಡ್ಡೆ ಪಲ್ಯ ಆ್ಯಂಡ್ ಸಾಂಬಾರು ಕೊಡ್ತಾರೆ. ಏನು ಸಾಂಬಾರು ಇದು? ರೆಡ್ ಬೀನ್ಸ್ ಅಂತ ಕಾಣುತ್ತಿದ್ದು. ಒಟ್ಟಿನಲ್ಲಿ ಜಾಸ್ತಿ ನಾರ್ತ್ ಕಡೆ ಬಳಸ್ತಾರಲ್ಲ, ರಾಜ್ಮಾ ಅಂತಾರೆ. ರಾಜ್ಮಾ ಕಾಳಿನ ಸಾರು ಕೊಡ್ತಾರೆ. ಸಾರು ಜೊತೆಗೆ ಒಂದು ಪಲ್ಯ ಕೊಡ್ತಾರೆ, ಆಲೂಗಡ್ಡೆ ಪಲ್ಯ. ಅದ್ರ ಜೊತೆಗೆ 3ರಿಂದ 4 ರೊಟ್ಟಿ ಕೊಡ್ತಾರೆ. 4 ರೊಟ್ಟಿ. ನೀನು 4 ಕೊಡ್ರಿ ಬೈ? 4 ಕೊಡ್ತಾರೆ. 4 ರೊಟ್ಟಿ. ನಮ್ಮ ಸೌತ್ ಶೈಲಿಲಿ ಸಿಗಲ್ಲ, ನಾರ್ತ್ ಶೈಲಿಲಿ ಊಟ. ಹೌದು. ಅವರು ಕಪೂರ್ಸ್ ಕೆಫೆ ಬರುತ್ತಲ್ಲ, ನೀವು ನೋಡಿದ್ರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸುಮಾರು ಕಡೆ ಇದೆ ಕಪೂರ್ಸ್ ಕೆಫೆ. ಅದರ ಓನರ್ ನಡೆಸೋದಂಥದ್ದು. ಅವ್ರು ಮಾತಾಡಲಿಲ್ಲ ನಮ್ಮ ಜೊತೆ, ಅಂದರೆ ವಿಡಿಯೋದಲ್ಲಿ ನನಗೆ ತೋರಿಸ್ಬೇಡಿ, ಇದು ನಾನು ಮಾಡ್ತಾಯಿಲ್ಲ, ಪ್ರಭು ಶ್ರೀರಾಮ ಮತ್ತು ಹನುಮಾನ್ಜಿ ಅವ್ರ ಕಡೆಯಿಂದ ನಡೀತದೆ ಕೆಲಸ, ನಾನು ಮಾಡ್ತಾಯಿಲ್ಲ, ನಾನು ಬರಲ್ಲ, ತಗೊಳ್ಳಿ ಅಂತ ನನ್ನ ಪ್ರಚಾರಕ್ಕೋಸ್ಕರ ಮಾಡ್ತಿಲ್ಲ ಅಂತ ಹೇಳಿದ್ರು. ಬಟ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಅಲ್ಲ ಬೈ? ಅವರು ನನ್ನನ್ನು ಪಬ್ಲಿಷ್ ಮಾಡಬೇಡಿ, ನನ್ನ ಕಾನ್ಸೆಪ್ಟನ್ನ ಪಬ್ಲಿಷ್ ಮಾಡಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಕಾನ್ಸೆಪ್ಟನ್ನ ತೊಗೊಳ್ತಾರೆ ಅಷ್ಟೇ. ನಾನು ಮಾಡ್ತಿರೋದಲ್ಲ, ಶ್ರೀರಾಮ ಮಾಡ್ತಿರೋದು. ನನ್ನನ್ನು ಯಾಕೆ ಪಬ್ಲಿಷ್ ಮಾಡ್ತೀರಾ? ದೇವ್ರನ್ನ ಪಬ್ಲಿಷ್ ಮಾಡಿ ಅಂತ ದೇವ್ರಿಗೆ ಕೈ ತೋರಿಸ್ತಾರೆ ಅಲ್ವಾ? ಅದೇ ಬೈ, ನಿಸ್ವಾರ್ಥ ಸೇವೆ ಅಂದರೆ ಅದೇ ಅಲ್ವಾ? ನಾನು ನಾರ್ಮಲಾಗಿ ಏನು ಗೊತ್ತಾ ಬೈ, ಈಗ ಅಮರನಾಥ್ ಹೋಗಿದ್ದೀನಿ, ಕೇದಾರ್ನಾಥ್ ಹೋಗಿರ್ತೀವಿ, ಅಥವಾ ಯಾವುದೊಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ. ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರೆ, ಓಕೆ, ಫ್ರೀಯಾಗಿ ಕೊಡ್ತಾರೆ. ಅಥವಾ ಇನ್ನೊಂದು ನೀನು ಎಲ್ಲೋ ಒಂದೇನೋ ಫಂಕ್ಷನ್ ನಡೀತಾ ಇತ್ತು, ದೇವ್ರದ್ದೇನೋ ನಡೀತಾ ಇತ್ತು, ಅಲ್ಲಿ ಕೊಡ್ತಾರೆ. ಬಟ್ ಬೆಂಗಳೂರಲ್ಲಿ
ಇಲ್ಲಿ ಕೊಡೋ ಅವಶ್ಯಕತೆನೇ ಇಲ್ಲ ಅಂತ ಜಾಗದಲ್ಲಿ. ಅಂದರೆ ಕೊಡ್ತಾ ಇದ್ದಾರಲ್ಲ ಅದು ಪುಣ್ಯದ ಕೆಲಸ. ಅದು ಏನೋ ದೇವಸ್ಥಾನದ ಪಕ್ಕದಲ್ಲಿ ಕೊಡ್ತಾರೆ ಅಂದರೆ ಓಕೆ, ಅಂತ ಜಾಗದಲ್ಲಿ. ಏರಿಯಾದಲ್ಲಿ ಇದು ಆ್ಯಕ್ಚುಲಿ ವರ್ತೂರು ಬಳೆಗೆರೆ ರೋಡ್ ಅಂತ ಇದೆ, ಬಳೆಗೆರೆ ರೋಡು ಅಲ್ಲಿ ಬರುತ್ತೆ. ಆಲ್ಮೋಸ್ಟ್ ಈ ಚಿಕ್ಕಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಬೀದಿ ಬದಿ ಕಾರ್ಮಿಕರು, ಅದರಲ್ಲಿ ಸ್ವಿಗ್ಗಿ ಜೊಮ್ಯಾಟೊ ಮಾಡೋರು ಸುಮಾರು ಜನ ಅವರೇ ಬರ್ತಾರೆ. ಅವ್ರು ನಮ್ಗೆ ತುಂಬ ಹೆಲ್ಪ್ಫುಲ್ ಇದೆ. ಜಸ್ಟ್ 11 ರೂಪೀಸ್ ಕೊಟ್ಟು 8 ರೂಪೀಸ್ ಕೊಟ್ಟು ಊಟ ಮಾಡೋದಿದೆಯಲ್ಲ, ಅದು ಹೊಟ್ಟೆ ತುಂಬ ಫುಲ್ ಮೀಲ್. ಅವ್ರು ತುಂಬ ಯೂಸ್ಫುಲ್ ಇದೆ. ನಾವು ನೋಡ್ತಾ ಇದ್ವಿ ಅವರೇ ಇದ್ದಾರೆ. 4 ಚಪಾತಿ ಕೊಡ್ತಾರೆ, ಒಂದು ಪಲ್ಯ, ಒಂದು ಸಾರು ಮತ್ತು ಅನ್ನ ಈಗ ಹಾಕಿಸ್ಕೊಂಡ್ಬಂದೆ. ಸಕ್ಕತ್ತಾಗಿದೆ. 11 ರೂಪಾಯಿ 8 ರೂಪೀಸ್ ಕೊಟ್ಟರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಇಟ್ ಇಸ್ ಸೋ ಹೊಟ್ಟೆ. ಸೊ ಇವರು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ದೇವ್ರು ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. नमस्कार कर्नाटका। ये जो संस्थान है ना कपूस कैफ़े का, ये डोनेशन में चल रहा है और ये श्री राम का जो भी मतलब ये चल रहा है वो डोनेशन में ही चल रहा है। ये प्रसाद की तरह हम सब ग्रहण कर रहे हैं। ऐसा कोई नहीं है कि ओनली फॉर पुअर पीपल, वी ऑल पीपल आर कमिंग हियर एंड हैविंग दिस पर्टिकुलर प्रसादम. Don't take it as, please don't take it as like it is only for donation purpose. Okay, he's a very nice guy. Kapus Cafe is very good. Okay, they are donating it. ನಿಜ. ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಸುಮಾರು ಜನ ಬರ್ತಾರೆ. ಅಂದರೆ ಈಗ ಬಡವರಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡಿರೋದಾಗಿರ್ಬೋದು, ಈ ಸ್ವಿಗ್ಗಿ ಜೊಮ್ಯಾಟೊ ಮಾಡ್ತಾರಲ್ಲ ಅವರು, ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು ಬಂದು ಇಲ್ಲಿ ಪ್ರಸಾದ ತಗೊಳ್ತಾರೆ. ದೊಡ್ಡವ್ರಿಗಂತಲ್ಲ ಅಂದರೆ. ಬಟ್ ಈ ಕಪೂರ್ಸ್ ಕೆಫೆ ಇದೆಯಲ್ಲ ಅವ್ರ ಕಡೆಯಿಂದ, ಆ ಟ್ರಸ್ಟ್ ಕಡೆಯಿಂದ ನಡೀತಾ ಇರೋದು. ಸುಮಾರು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಮತ್ತು ಇದೊಂಥರ ಭಂಡಾರ. ಈಗ ನೀವು ಸುಮಾರು ಈಗ ದೇವಸ್ಥಾನ ಕಡೆಲ್ಲ ಹೋದರೆ ಭಂಡಾರಗಳಿರುತ್ತೆ, ಫ್ರೀಯಾಗಿ ಪ್ರಸಾದ ಕೊಡ್ತಾರಲ್ಲ ಆ ಥರ. ಬಟ್ ಇಲ್ಲಿ ಎಂಟ್ರಿ ಫೀ ಮಾತ್ರ ಇದೆ. ಎಂಟ್ರಿ ಫೀ ಅಂತ 11 ರೂಪಾಯಿ ತಗೊಳ್ತಾರೆ ಅಲ್ವಾ ಬೈ? 11 ರೂಪಾಯಿ ತಗೊಳ್ತಾರೆ. ಬಟ್ ಊಟ ಮಾತ್ರ ಫ್ರೀ. ಹೆಂಗೆ ನಿಮಗೆ ಊಟ ಹೆಂಗೆ ಅನಿಸ್ತು? ಚೆನ್ನಾಗಿದೆಯಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ಬಂದ್ಬಿಟ್ಟು ಈ ನಾರ್ತ್ ಶೈಲಿ ಕೊಡ್ತಾರಲ್ಲ, ನಾರ್ತ್ ಸ್ಟೈಲ್ ಓನ್ಲಿ. ರೋಟಿ ಪುಲ್ ರೋಟಿ ತವಾ ರೋಟಿ, ಅನ್ನ ಕೊಡ್ತಾರೆ. ಪಪ್ಪು ಕೊಡ್ತಾರೆ. ಅಂದ್ರೆ ಸಾಂಬಾರು, ಅನ್ನ ಸಾಂಬಾರು, ರೈತ, ಪಲ್ಯ ಕೊಡ್ತಾರೆ. 4 ರೋಟಿ ಕೊಡ್ತಾರೆ. ಸಮ್ ಟೈಮ್ ರೈತ. ಅಂದ್ರೆ ದಿನ ಇದೇ ಇರುತ್ತಾ? ಐಟಮ್ ಬೇರೆ ಬೇರೆ ಇರುತ್ತಾ? ಸರಿನಾ? ಸೇಮ್ ಐಟಮ್ ಅಥವಾ ರೆಗ್ಯುಲರ್? ನೋ, ಡಿಫರೆಂಟ್ ಐಟಮ್, ಡಿಫರೆಂಟ್ ಡೇ ಅನ್ನ. ಹೌದಾ? ಇವತ್ತು ರೋಟಿ ಇತ್ತು, ನೆಕ್ಸ್ಟ್ ಡೇ ಏನಿರುತ್ತೆ? ಬೇರೆ ಇರುತ್ತೆ? ರೋಟಿ ಆಲ್ವೇಸ್, ಅನ್ನ ಆಲ್ವೇಸ್, ರೋಟಿ ಆಲ್ವೇಸ್. ಕರಿ ತಕಾಡಿ ಅಂದ್ರೆ ಪಲ್ಯ ಮತ್ತೆ ಬದಲಾಗ್ತಾ ಇರುತ್ತೆ. ಇವತ್ತು ರಾಜ್ಮಾ ಮತ್ತೆ ಆಲೂಗಡ್ಡೆ ಪಲ್ಯ ಇತ್ತು, ಬೇರೆ ದಿವಸ ಬೇರೆ ಬೇರೆ ತರ ಆಗ್ತಾ ಇರುತ್ತೆ ಹಂಗೆ ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಸುಮಾರು ರೂಲ್ಸ್ ಗಳಿದೆ. ಯಾವ ತರ ಅಂದ್ರೆ ಈಗ ಎಣ್ಣೆ ಹೊಡೆದು ಬರಂಗಿಲ್ಲ, ಕುಡ್ಕೊಂಡು ಬಂದ್ರೆ ಅವ್ರಿಗೆ ಪ್ರಸಾದ ಕೊಡಲ್ಲ. ಮತ್ತೆ ನೀವು ಏನು ಅಲ್ಲಿ ಮೇಲೆ ಬಂದ್ರೆ ತಟ್ಟೆ ಇರುತ್ತಲ್ಲ, ನಾವು ತಿಂದಿದ್ದ ತಟ್ಟೆನ ನಾವೇ ತೊಳಿಬೇಕು. ಯಾಕೆಂದ್ರೆ ಪ್ರಸಾದದ್ದು ಒಂಥರ ಭಂಡಾರ ಇದು. ಯಾಕಂದ್ರೆ ದೇವಸ್ಥಾನದಲ್ಲಿ ನಾವು ಹೆಂಗೆ ಮಾಡ್ತೀವಲ್ಲ, ತಿಂದ್ಬಿಟ್ಟು ತೊಟ್ಟೆ ತೊಳಿತೀವಲ್ಲ, ಆ ಥರ ಇಲ್ಲಿ ಕೂಡ ತಟ್ಟೆ ತೊಳಿಬೇಕು. ಸಿಸ್ಟಮ್ ಇದೆ, ರೂಲ್ಸ್ ಇದೆ. ಮತ್ತೆ ಸಂಪೂರ್ಣವಾಗಿ ತಿನ್ಬೇಕು. ತಟ್ಟೆಲಿನೂ ಅಗಳೂ ಉಳಿಸಂಗಿಲ್ಲ. ಫುಲ್ ರೆಸ್ಪೆಕ್ಟ್, ಖಾಲಿ ಮಾಡಬೇಕು. ಫುಲ್ ರೆಸ್ಪೆಕ್ಟ್. ರೆಸ್ಪೆಕ್ಟ್. ಸರ್ವ್ ಯೋರ್ ಸೆಲ್ಫ್. Utensils you have to wash it from your side and take the prasadam and go home. Okay, ಧನ್ಯವಾದಗಳನ್ನ. ಥ್ಯಾಂಕ್ ಯು ಗುರುಗಳೇ. ಆ್ಯಕ್ಚುಲಿ ಒಳಗಡೆ ಹೋದ್ವಿ, ಊಟ ಮಾಡ್ಕೊಂಡ್ವಿ. ಬೈ ಒಂದು 4 ರೋಟಿ ಕೊಟ್ಟರು, ಮತ್ತು ಆಲೂಗಡ್ಡೆ ಪಲ್ಯ ಕೊಟ್ಟರು, ರಾಜ್ಮಾದ ಸಾಂಬಾರು ಕೊಟ್ಟರು, ಅನ್ನ ಕೊಟ್ಟರು. ಇಷ್ಟು ಕೊಟ್ಟರು. ರೆಗ್ಯುಲರ್ ಆಗಿ ನಿಮಗೆ ರೋಟಿ ಅನ್ನ ಇರುತ್ತೆ, ಅದಕ್ಕೆ ಫಿಕ್ಸು. ಆಲೂಗಡ್ಡೆ ಪಲ್ಯ ಮತ್ತು ಏನು ರಾಜ್ಮಾ ಇದು ಕೊಟ್ಟರಲ್ಲ ಸಾಂಬಾರು, ಅದು ಚೇಂಜ್ ಆಗ್ತಾ ಇರುತ್ತೆ ದಿನ. ಮತ್ತು ಇದು ಡೊನೇಷನ್ ಬೇಸ್ಡು. ಯಾರಾದರೂ ಬಂದರೆ ಡೊನೇಷನ್ ಕೂಡ ಮಾಡ್ಬೋದು. ಸುಮಾರು 6 ತಿಂಗಳಿಂದ ಸ್ಟಾರ್ಟ್ ಆಗಿದೆ ಅಂತಿದ್ದು. 6 ತಿಂಗಳಿಂದ ಏನೋ ಶುರು ಆಗಿದೆ ಅಂತ ಹೇಳಿದ್ರು ಅವರು. ಮತ್ತು ಅವ್ರು ಪಬ್ಲಿಸಿಟಿಗಂತ ಮಾಡ್ತಾಯಿಲ್ಲ, ಪ್ರಚಾರಕ್ಕಂತ ಮಾಡ್ತಾಯಿಲ್ಲ. ಅವ್ರನ್ನ ಕೇಳಿದ್ವಿ, ನಾನು ವಿಡಿಯೋದಲ್ಲಿ ಬರಲ್ಲ, ಎಲ್ಲ ನಾನು ಮಾಡ್ತಾ ಇರೋದಲ್ಲ ಇದು. ನಾನು ಈ ಕಪೂರ್ಸ್ ಕೆಫೆ ಬರುತ್ತಲ್ಲ ಅದ್ರದ್ದು ಓನರು. ಆದರೆ ನಾನು ಪಬ್ಲಿಸಿಟಿಗೆ ಪ್ರಚಾರಕ್ಕಂತ ಮಾಡ್ತಾಯಿಲ್ಲ. 4 ಜನ ಬಡ ಮಕ್ಕಳಿಗೆ, ಕಾರ್ಮಿಕರಿಗೆ ಸಹಾಯ ಆಗಲಿ, ಹೊರಟೆ ತುಂಬಲಿ ಅಂತ ಮಾಡ್ತಾಯಿದ್ದೀನಿ. ಅದು ನಾನು ಮಾಡ್ತಾಯಿಲ್ಲ, ಶ್ರೀರಾಮ ಮತ್ತು ಹನುಮಾನ ಅಂದ್ರೆ ಅವ್ರನ್ನ ಮಾಡಿಸ್ತಾ ಇದಾರೆ ನನ್ನ ಕಡೆಯಿಂದ, ನಾನು ಮಾಡ್ತಲ್ಲ ಅಂತ ಹೇಳಿ. ದೊಡ್ಡವರು ಅದೇ ಹೇಳ್ತಾರೆ. ಅವರು ನನ್ನ ಬಗ್ಗೆ ಪ್ರಮೋಷನ್ ಮಾಡಬೇಡಿ, ಈ ಸಂಸ್ಥೆ ಬಗ್ಗೆ ಪ್ರಮೋಷನ್ ಮಾಡಿ. ಏನ್ ನಡೀತಿದೆ ಕೆಲಸ, ಒಳ್ಳೆ ಕೆಲಸ, ಅದ್ರ ಬಗ್ಗೆ ಪ್ರಮೋಷನ್ ಮಾಡಿ. ನಾನೊಬ್ಬ ಮನುಷ್ಯ, ನನ್ನ ಮೇಲೆ ಮಾಡಬೇಡಿ, ಶ್ರೀರಾಮ ಇದ್ದಾನೆ, ನನ್ನ ತೋರ್ಸೋಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಒಂಥರ ನಿಸ್ವಾರ್ಥ ಸೇವೆ ಅವ್ರದ್ದು. ಅದು ಈ ಕಪೂರ್ಸ್ ಕೆಫೆ ಬರುತ್ತಲ್ಲ, ಅದು ಅವ್ರ ಕಡೆಯಿಂದ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಒಳ್ಳೆ ಊಟ ಕೂಡ ಚೆನ್ನಾಗಿದೆ. ಅದರಲ್ಲೂ ನಾರ್ತ್ ಶೈಲಿ ಇದು. ಅಂದರೆ ನಮ್ಮ ಈ ಸೌತ್ ಅವ್ರಿಗೆ
ಬೇರೆ ಅನಿಸುತ್ತಿದ್ದು. ನಾವೆಲ್ಲ ಇಡ್ಲಿ ದೋಸೆ ತಿನ್ಕೊಂಡಿರೋರು ಈ ನಾರ್ತಿಂದ ಬಂದಿರ್ತಾರಲ್ಲ, ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ, ಡೆಲ್ಲಿ, ಜಾರ್ಖಂಡು, ಅವ್ರಿಗೆಲ್ಲ ಊಟ ಸೆಟ್ ಆಗುತ್ತೆ. ಏನಪ್ಪ ಅಂದ್ರೆ ಬೈ ಆಲ್ಮೋಸ್ಟ್ ಈ ಕಡೆ ಇರೋದೆಲ್ಲ ಅವರೇ ಜಾಸ್ತಿ, ನಾರ್ತ್ ಕಡೆಯವರೇ. ಇದು ಬಂದ್ಬಿಟ್ಟು ವರ್ತೂರು, ಯಾವುದು ಬೈ ಬಳೆಗೆರೆ ರೋಡ್ ಅಲ್ಲ, ಬಳೆಗೆರೆ ರೋಡ್ ಅಲ್ಲಿ ಬರುತ್ತಿದ್ದು ಹನುಮಾನ್ ಜಿ ಕಿ ರಸೋಯಿ. ಖಂಡಿತ ಬನ್ನಿ, ಇಲ್ಲಿ ಒಂದ್ಸರಿ ವಿಸಿಟ್ ಕೊಡಿ, ಇಲ್ಲೊಂದ್ಸರಿ ಪ್ರಸಾದ ತಗೊಳ್ಳಿ. ಅದಲ್ಲದೆ ಸುಮಾರು ರೂಲ್ಸ್ಗಳಿದೆ, ರೂಲ್ಸ್ ಫಾಲೋ ಮಾಡಿ, ವಿಸಿಟ್ ಕೊಡಿ, ಹಾಗೆ ಡೊನೇಟ್ ಮಾಡಿ. ಮತ್ತೆ ರೂಲ್ಸ್ಗಳಿದೆ. ಏನಂದ್ರೆ ನಾವು ತಿಂದಿದ್ದ ತಟ್ಟೆನ ನಾವೇ ತೊಳಿಬೇಕು, ಕರೆಕ್ಟ್. ಮತ್ತೆ ನಯ ವಿನಯದಿಂದ ಬರಬೇಕು. ಸ್ಪೂನ್ಸು, ಲೋಟ, ತಟ್ಟೆ ಏನು ಕೊಡ್ತಾರೋ ಅದು ನಾವೇ ವಾಶ್ ಮಾಡಿ ಇಡಬೇಕು, ತಿಂದು ನೀಟಾಗಿ ತೊಳಿಬೇಕು. ಮತ್ತೆ ತಟ್ಟೆಲಿ ಏನು ಉಳಿಸಬಾರ್ದು. ಹೌದು, 11 ರೂಪಾಯಿ ಕೊಡಬೇಕು, ತಟ್ಟಲ್ಲಿ ಏನು ಉಳಿಸಬಾರ್ದು. ನೀಟಾಗಿ ಬಂದು ನೀಟಾಗಿ ತಿನ್ಕೊಂಡು ಹೋಗ್ಬೇಕು. ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಸ್ಕೊಳ್ಳಿ, ಹೊಟ್ಟೆ ತುಂಬ ತಿನ್ನಿ, ವೇಸ್ಟ್ ಮಾಡಬೇಡಿ. ನೀವು ಒಳಗಡೆ ಹೋದ್ರೆ ಅದೊಂಥರ ಈ ಪ್ರಸಾದ ಮನೆ ಇರ್ತಲ್ಲ, ನಾವು ದೇವಸ್ಥಾನಕ್ಕೆ ಹೋದಾಗ ಹಂಗೆ ಇದೆ ಸೇಮ್. ಅದು ರಾಮನ್ ಫೋಟೋ ಆಗಿರ್ಬೋದು, ಶ್ರೀರಾಮ, ಹನುಮಾನ್ ಜಿ ಕಿ ಫೋಟೋ, ಎಲ್ಲ ದೇವರು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಫ್ಯಾನ್ ಹಾಕಿದ್ದಾರೆ, ಬರೋರಿಗೆಲ್ಲ ಫಿಲ್ಟರ್ ನೀರು ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಖಂಡಿತ ಈ ಕಡೆ ಇದ್ರು ಬಂದು ಒಂದ್ಸರಿ ವಿಸಿಟ್ ಕೊಡಿ, ತಿನ್ನಿ. ಭಾಳ ವ್ಯವಸ್ಥಿತವಾಗಿದೆ, ಎಲ್ಲರೂ ಬರ್ಬೋದು. ಅದು ನಿಯರ್ ಬೈ ಯಾರಿರೋ ಜನಗಳು ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ಧನ್ಯವಾದಗಳು. ಜೈ ಶ್ರೀರಾಮ್.